ಪ್ರೀಮಿಯರ್ ಪ್ರೋ ಟ್ಯುಟೋರಿಯಲ್ ಸ್ಟಾರ್ಟ್ ಮಾಡುವ ಮೊದಲು ಪ್ರೀಮಿಯರ್ ಪ್ರೋಗೆ ಬೇಕಿರುವ ಮಿನಿಮಮ್ ಸಿಸ್ಟಮ್ ರಿಕ್ವೈರ್ಮೆಂಟ್ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ನಮಗೆ ಸಿಸ್ಟಮ್ ರಿಕ್ವೈರ್ಮೆಂಟ್ಸ್ ಅಲ್ಲಿ ಫಸ್ಟ್ ಅಂಡ್ ಮೇನ್ ಆಗಿ ನಮಗೆ ಪ್ರೊಸೆಸರ್ CPU. ಸೊ ಎನಿ ಮಲ್ಟಿ ಕೋರ್ ಫಂಕ್ಷನ್ ಪ್ರೊಸೆಸರ್ ಈ ಸೂಟಬಲ್ ಫಾರ್ ಪ್ರೀಮಿಯರ್ ಪ್ರೋ. ಅಂದ್ರೆ ಮಲ್ಟಿ ಕೋರ್ ಪ್ರೊಸೆಸರ್ ನಲ್ಲಿ ಯಾವ್ದಾದ್ರು AMD ಅಥವಾ ಇಂಟೆಲ್ ಯಾವ್ದಾದ್ರು ಪರವಾಗಿಲ್ಲ, ಬೆಸ್ಟ್ ಫಾರ್ ಪ್ರೀಮಿಯರ್ ಪ್ರೋ. ಅದರಲ್ಲೂ AMD ಆದ್ರೆ Ryzen 5 ಇಂದ Ryzen 9 ವರೆಗೂ ಯಾವ್ದಾದ್ರು ಸರಿ ನೀವು ಯೂಸ್ ಮಾಡಬಹುದು, ಡಿಪೆಂಡ್ಸ್ ಆನ್ ಯುವರ್ ಬಜೆಟ್. ಇಂಟೆಲ್ ನಲ್ಲಿ i5 ಇಂದ i9 ಅನ್ನೋದು ಹೈ ಎಂಡ್. i9 ವರೆಗೂ ನಮಗೆ ಯಾವ ಪ್ರೊಸೆಸರ್ ಆದ್ರೂ ಯೂಸ್ ಮಾಡ್ಕೋಬಹುದು. ಏನಕ್ಕಂದ್ರೆ ಇವೆಲ್ಲ ಮಲ್ಟಿ ಕೋರ್ ಪ್ರೊಸೆಸ್ ಆದ್ರಿಂದ ಪ್ರೀಮಿಯರ್ ಪ್ರೋಗೆ ಬೆಸ್ಟ್ ಆಗಿ ಸೂಟ್ ಆಗ್ತವೆ. ಸೊ ನಿಮ್ ಬಜೆಟ್ ಪ್ರಕಾರ, ನಿಮ್ ಬಜೆಟ್ ಕಡಿಮೆ ಅನ್ಕೊಂಡ್ರೆ AMD Ryzen 5 ಅಥವಾ ಇಂಟೆಲ್ i5 ನಲ್ಲಿ, ಇಲ್ಲ ಇನ್ನೂ ಸ್ವಲ್ಪ ರೇಟ್ ಆದ್ರೂ ಪರವಾಗಿಲ್ಲ ಅಂದ್ರೆ Ryzen 9 ಆಗ್ಲಿ ಇಂಟೆಲ್ i9 ಯಾವ್ದಾದ್ರು ತಗೋಬಹುದು. ಸೆಕೆಂಡ್ ಒನ್ ಬಂದ್ಬಿಟ್ಟು ವಿಡಿಯೋ ಕಾರ್ಡ್, ಆಲ್ಸೋ GPU, ಅಂಡ್ ಅದನ್ನೇ ನಾವು ಗ್ರಾಫಿಕ್ ಕಾರ್ಡ್ ಅಂತೀವಿ. ಗ್ರಾಫಿಕ್ ಕಾರ್ಡ್ ಅನ್ನೋದು ನಮ್ಮ ಎಡಿಟಿಂಗ್ ರಿಕ್ವೈರ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ಈಗ ಸಪೋಸ್ ಎಡಿಟಿಂಗ್ ನಲ್ಲಿ ಗ್ರಾಫಿಕ್ ರಿಲೇಟೆಡ್ ನಾವೇನಾದ್ರೂ ಎಫೆಕ್ಟ್ ನ ಅಪ್ಲೈ ಮಾಡ್ತಿದೀವಿ ಅನ್ಕೊಳ್ಳಿ, ಬ್ಲರ್ ಫೀಚರ್ಸ್ ಆಗ್ಲಿ, ಕಲರ್ ಚೇಂಜಸ್ ಮಾಡೋದಾಗ್ಲಿ, ಇನ್ನ ವಿಡಿಯೋ ಶಾರ್ಪ್ನೆಸ್ ಮಾಡೋದಾಗ್ಲಿ, ಏನಾದ್ರು ಟ್ರಾನ್ಸಿಷನ್ ಅಪ್ಲೈ ಮಾಡೋದಾಗ್ಲಿ, ಈ ತರದ್ದೆಲ್ಲವೂ ಗ್ರಾಫಿಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಗ್ರಾಫಿಕ್ ಕಾರ್ಡ್ ಸಹ ನಮಗೆ ಒಂದು ವೇಳೆ ನೀವು ಫುಲ್ HD ಅಂದ್ರೆ 1080p ನಲ್ಲಿ ಏನಾದರೂ ಎಕ್ಸ್ಪೋರ್ಟ್ ಮಾಡ್ತಿದ್ರೆ 4GB ಗ್ರಾಫಿಕ್ ಕಾರ್ಡ್ ಅನ್ನೋದು ಬೇಕಾಗುತ್ತೆ. 4K ವಿಡಿಯೋ ಮಾಡ್ತಿದ್ರೆ ಮಾತ್ರ 6GB, 6K ವಿಡಿಯೋ ಮಾಡ್ತಿದ್ರೆ 8GB, ಅಂಡ್ 8K ಆರ್ 8K ಪ್ಲಸ್ ಮಾಡ್ತಿದ್ರೆ 10GB ಆರ್ 10GB ಪ್ಲಸ್ ಗ್ರಾಫಿಕ್ ಕಾರ್ಡ್ ರಿಕ್ವೈರ್ಮೆಂಟ್ ಇರುತ್ತೆ. ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ 4GB ಆರ್ 8GB ಯಾವ್ದಾದ್ರು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂಡ್ ಥರ್ಡ್ ಒನ್ ಬಂದ್ಬಿಟ್ಟು ಮೆಮೊರಿ ಅಂದ್ರೆ ರ್ಯಾಮ್ ಅಂತಂದ್ರೆ ಸಿಸ್ಟಮ್ ನಮ್ಗೆ ಎಷ್ಟು ಫಾಸ್ಟ್ ಆಗಿ ಎಕ್ಸ್ಪೋರ್ಟ್ ಮಾಡಬೇಕು, ಎಷ್ಟು ಫಾಸ್ಟ್ ಆಗಿ ಲೋಡ್ ಆಗಬೇಕು ಪ್ರೋಗ್ರಾಮ್ ಅನ್ನೋದು, ಇವೆಲ್ಲ ಡಿಪೆಂಡ್ಸ್ ಆನ್ ರ್ಯಾಮ್. 16GB ಇಸ್ ಮಿನಿಮಮ್ ರಿಕ್ವೈರ್ಮೆಂಟ್. ಇಲ್ಲ ನಮ್ಗೆ ಇನ್ನು ಚೆನ್ನಾಗಿರೋದು ಬೇಕು ಅಂತಂದ್ರೆ 32GB ಇಸ್ ಬೆಸ್ಟ್ ಫಾರ್ ಪ್ರೀಮಿಯರ್ ಪ್ರೋ. ಅದರಲ್ಲೂ ನೀವು ಹೇಗೆ ಡಿಸೈಡ್ ಮಾಡೋದು ಅಂದ್ರೆ HD ವಿಡಿಯೋನಲ್ಲಿ 720p ಮಾಡ್ತೀನಿ ಅಂದ್ರೆ ಮಿನಿಮಮ್ 16GB, ಅಂಡ್ 1080p ಎಕ್ಸ್ಪೋರ್ಟ್ ಮಾಡ್ತೀನಿ ಅಂದರೆ 32GB, 4K ವಿಡಿಯೋ ಅಂತಂದರೆ 64GB, ಅಂಡ್ 6K ಅಂಡ್ 8K ಅಂದರೆ 128GB ರ್ಯಾಮ್ ಅನ್ನೋದು ರಿಕ್ವೈರ್ಮೆಂಟ್ ಇರುತ್ತೆ. ಫೋರ್ತ್ ಒನ್ ಬಂದು ಸ್ಟೋರೇಜ್ ಅಂದರೆ ಹಾರ್ಡ್ ಡ್ರೈವ್. ನಿಮಗೆ 1TB ಹಾರ್ಡ್ ಡಿಸ್ಕ್ ಆದರೆ ಸರಿ ಹೋಗುತ್ತೆ. ಅದು ಸಹ ಏನಂದರೆ ಸಾಫ್ಟ್ವೇರ್ ಲೋಡ್ ಮಾಡ್ಕೊಳ್ಳೋದಕ್ಕೆ. ಏನಂದರೆ ಎಡಿಟಿಂಗ್ ಪಾಯಿಂಟ್ ಆಫ್ ವ್ಯೂನಲ್ಲಿ ನಿಮಗೆ ಒಂದು ಕಂಪ್ಯಾರಿಸನ್ ಹೇಳ್ತೀನಿ. ಫೈನಲ್ ಡಿಸಿಷನ್ ಡಿಪೆಂಡ್ಸ್ ಆನ್ ಯುವರ್ ಬಜೆಟು. ಸೊ ನಿಮಗೆ ಸ್ಟೋರೇಜ್ನಲ್ಲಿ 3 ಟೈಪ್ಸ್ ಆಫ್ ಸ್ಟೋರೇಜ್ ಡಿವೈಸ್ ನಿಮಗೆ ಮಾರ್ಕೆಟ್ನಲ್ಲಿ ಅವೈಲೇಬಲ್ ಇದೆ. ಆ್ಯಂಡ್ ಲೇಟೆಸ್ಟ್ ವರ್ಷನ್, ಲೇಟೆಸ್ಟ್ ಟೆಕ್ನಾಲಜಿ ಅಂದರೆ NVMe M.2 ಅನ್ನೋದು ಲೇಟೆಸ್ಟ್ ಟೆಕ್ನಾಲಜಿ. ಇವಾಗಿರೋ ಪ್ರಕಾರ ಅದು ನಮಗೆ ರ್ಯಾಮ್ ಅಷ್ಟು ಸೈಜ್ನಲ್ಲಿ ಇರುತ್ತೆ, ಆ್ಯಂಡ್ ಸ್ವಲ್ಪ ಕಾಸ್ಟ್ ಜಾಸ್ತಿ, ಎಕ್ಸ್ಪೆನ್ಸಿವ್ ಆಗಿರುತ್ತೆ ಕಂಪೇರ್ ಟು ನಾರ್ಮಲ್ ಹಾರ್ಡ್ ಡಿಸ್ಕ್. ಸೆಕೆಂಡ್ ಒನ್, ಇದರಲ್ಲಿ ನಮಗೆ ಸೆಕೆಂಡ್ ಒನ್ ಬಂದ್ಬಿಟ್ಟು 2.5 ನಾರ್ಮಲ್ SSD ಅಂತ. ಇದು ನಮಗೆ ರೆಗ್ಯುಲರ್ ಹಾರ್ಡ್ ಡಿಸ್ಕ್ಗಿಂತ ಪ್ರೈಸ್ ಕಡಿಮೆ ಇದೆ ಆ್ಯಂಡ್ ಸ್ಪೀಡ್ ತುಂಬ ಜಾಸ್ತಿ ಇರುತ್ತೆ. ಥರ್ಡ್ ಒನ್ ಬಂದ್ಬಿಟ್ಟು ನಮಗೆಲ್ಲ ಗೊತ್ತಿರೋದೆ ನಾರ್ಮಲ್ ಹಾರ್ಡ್ ಡ್ರೈವು, HDD ಅಂತೀವಿ. ಸೊ ಈ 3 ಟೈಪ್ಸ್ ಆಫ್ ಸ್ಟೋರೇಜ್ ಡಿವೈಸ್ನಲ್ಲಿ ನಮಗೆ ಪ್ರೀಮಿಯರ್ ಪ್ರೋನಲ್ಲಿ ಬೆಸ್ಟ್ ಏನಂದರೆ, ಮೊದಲು ಒಂದು SSD ಅನ್ನೋದು OSಗೆ ಆ್ಯಂಡ್ ಪ್ರೀಮಿಯರ್ ಪ್ರೋ ಇನ್ಸ್ಟಾಲ್ ಮಾಡೋದಕ್ಕೆ ಒಂದು SSD, ಆ್ಯಂಡ್ ಪ್ರಾಜೆಕ್ಟ್ ಫೈಲ್ಸ್, ಸೋರ್ಸ್ ಫೈಲ್ಸ್ ಎಲ್ಲದಕ್ಕೂ ಒಂದು SSD, ಆ್ಯಂಡ್ ಟೆಂಪ್ರರಿ ಫೈಲ್ಸ್, ಮೀಡಿಯಾ ಕ್ಯಾಚ್ ಇದಕ್ಕೆ ಒಂದು SSD. ಹೀಗೆ ಒಂದು 3 SSD ಏನಾದರೂ ಎಡಿಟಿಂಗ್ ಪರ್ಪಸ್ಗೆ ಇಟ್ಕೊಂಡ್ರೆ ಫ್ಲೋಲೆಸ್ ಆಗಿ ವಿತೌಟ್ ಲ್ಯಾಗಿಂಗ್ ಅನ್ನೋದು ಸ್ಮೂತಾಗಿ ರನ್ ಆಗುತ್ತೆ. ಸ್ವಲ್ಪ ಅಮೌಂಟ್ ಜಾಸ್ತಿ ಆಗುತ್ತೆ. ಅಷ್ಟು ಅಮೌಂಟ್ ಇಡೋಕ್ಕಾಗದಿರೋರಿಗೆ ಸಾಫ್ಟ್ವೇರ್ ಅಂದರೆ ನಿಮ್ಮ ಆಪ್ರೇಟಿಂಗ್ ಸಿಸ್ಟಮ್ ಒಂದು SSD ಲೋಡ್ ಮಾಡಿಕೊಂಡು ಎಡಿಟಿಂಗ್ ನಾರ್ಮಲ್ ಹಾರ್ಡ್ ಡಿಸ್ಕ್ನಲ್ಲಿ ಇಟ್ಕೊಂಡು ನೀವು ಇದು ಸದ್ಯಕ್ಕೆ ಸಣ್ಣ ಸಣ್ಣ ವೀಡಿಯೋಸ್ ಮಾಡ್ಬೋದು. ಏನಂದರೆ ಸ್ವಲ್ಪ ಟೈಮ್ ಟೇಕಿಂಗ್ ಇದು. ಆ್ಯಂಡ್ ಫಿಫ್ತ್ ಒನ್ ಬಂದು ಮಾನಿಟರ್. ನಮಗೆ ಯಾವ ಥರ ಮಾನಿಟರ್ ಬೇಕು ಎಡಿಟಿಂಗ್ಗೆ ಅಂದರೆ ಎನಿ ಫುಲ್ HD ಮಾನಿಟರ್ ಅಂದರೆ 1080p × 1920 ಫುಲ್ HD ಮಾನಿಟರ್ ಯಾವುದಾದ್ರೂ ಪರವಾಗಿಲ್ಲ, ನಮಗೆ ಎಡಿಟಿಂಗ್ಗೆ ಸರಿ ಹೋಗುತ್ತೆ. ಆ್ಯಂಡ್ ಅದರಲ್ಲೂ ಸೈಜ್ ಎಷ್ಟು ದೊಡ್ಡದಿದ್ರೆ ಅಷ್ಟು ಒಳ್ಳೆಯದು. ಏನಕ್ಕಂದರೆ ಸ್ಪೇಸ್ ಪ್ರಿವ್ಯೂ ನೋಡಿಕೊಂಡು ಕೆಳಗಡೆ ಟೈಮ್ ಲೈನ್ನಲ್ಲಿ ಎಡಿಟಿಂಗ್ ನೋಡಿಕೊಂಡು ಸ್ಪೇಸ್ ಸ್ವಲ್ಪ ದೊಡ್ಡದಾಗಿದ್ದರೆ ಲೈಕ್ 27 ಇಂಚಸ್ಸಿಂದ ಇನ್ನೂ ಸ್ವಲ್ಪ ದೊಡ್ಡದಾಗಿ ಅಂದರೆ ವೈಡ್ ಆಗಿದ್ರೆ ಇನ್ನೂ ಒಳ್ಳೆಯದು. ಈ ಮಾನಿಟರ್ನಲ್ಲಿ ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ, ಫಿಟ್ ಆಗಿರ್ಬೇಕಂದ್ರೆ ಬೆಸ್ಟ್ ಮಾನಿಟರ್ IPS ಮಾನಿಟರ್.